ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾ. ಬನ್ನಿ, ನಿಮ್ಮೆಲ್ಲರನ್ನೂ ಕೂಡ ಇವತ್ತು ನಾನು ವುಡ್ ಟಿಂಬರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ವಿಡಿಯೋದ ಮೂಲಕ. ಯಾಕಂತ ಹೇಳಿದ್ರೆ ನಮ್ಮ ವೀಕ್ಷಾ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ವುಡ್ ಸೆಲೆಕ್ಷನ್ ಮಾಡುವಾಗ ನಾವು ಫಾಲೋ ಮಾಡುವಂತಹ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಮೋಲ್ಡ್ ಸ್ಟೇಜ್ ಕಂಪ್ಲೀಟ್ ಆಗಿದ ತಕ್ಷಣ ದ ನೆಕ್ಸ್ಟ್ ಲೆವೆಲ್ ಆಫ್ ವರ್ಕ್ ಏನಂತ ಹೇಳಿದ್ರೆ ವಾಸ್ಕಲ್ಸ್ಗಳನ್ನು ರೆಡಿ ಮಾಡೋದು, ಅಂದರೆ ಡೋರ್ಸ್ ಆ್ಯಂಡ್ ವಿಂಡೋ ಫ್ರೇಮ್ಸ್ಗಳನ್ನು ರೆಡಿ ಮಾಡೋದು. ಓಕೆ, ನಂತರ ಆ್ಯಕ್ಚುಲಿ ಪ್ಲಾಸ್ಟ್ರಿಂಗ್ ಸ್ಟೇಜ್ನ ಸ್ಟಾರ್ಟ್ ಮಾಡಿದ್ರೆ ತುಂಬ ಈಸಿಯಾಗಿ ವರ್ಕ್ನ ಫಿನಿಷ್ ಮಾಡ್ಬೋದು ಅಂತ. ಕೊಟೇಷನಲ್ಲಿ ಮೆನ್ಷನ್ ಮಾಡಿರುವ ಹಾಗೇ ವುಡ್ ಸೆಲೆಕ್ಷನ್ಗೆ ಹೋದಾಗ ಕ್ವಾಲಿಟಿ, ಹಾಗೆ ಕಲ್ಲರ್, ವೆರೈಟಿ ಆಫ್ ವುಡ್, ನಂತರ ಆ್ಯಕ್ಚುಲಿ ಬಜೆಟ್ನ ಕೂಡ ನಾವು ಚೆಕ್ ಮಾಡಿಬಿಟ್ಟು ನಮಗೆ ಓಕೆ ಆದಮೇಲೆ ನಮ್ಮ ಕ್ಲೈಂಟ್ಸ್ಗೂ ಕೂಡ ಇನ್ಫಾರ್ಮ್ ಮಾಡಿ ಅವರು ಕೂಡ ಬಂದು ಚೆಕ್ ಮಾಡಿ ಫೈನಲ್ ಮಾಡಿದ್ರೆ ನಮ್ಮ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಮೊದಲಿಗೆ ಏನನ್ನು ಗಮನಿಸ್ತೀವಿ ಅಂದರೆ ವುಡ್ ಫುಲ್ಲಿ ಸೀಸನ್ಡ್ ಆಗಿದೆಯಾ ಈ ರೀತಿಯಾಗಿ ಅಂತ, ಅಂದರೆ ಡಾರ್ಕ್ ಆಗಿದೆ ವುಡ್ ಅಂದಾಗ ಸೀಸನ್ಡ್ ಆಗಿದೆ ಅಂತ ಅರ್ಥ. ಓಕೆನಾ? ಹಾಗೆ ಬಜೆಟ್ ಅನ್ನೋದು ತುಂಬ ಮುಖ್ಯವಾಗುತ್ತೆ, ನಂತರ ಕ್ವಾಲಿಟಿನೂ ಕೂಡ. ಓಕೆನಾ? ಆಮೇಲೆ ನಾವು ತುಂಬ ಗ್ರೇನ್ಸ್ ಇರುವ ವುಡ್ನೇ ಸೆಲೆಕ್ಟ್ ಮಾಡ್ತೀವಿ, ಅಂದರೆ ರೌಂಡ್ ಆಗಿ ನೋಡಿ ಡಾರ್ಕ್ ಆಗಿ ಡಿಸೈನ್ ಇರುತ್ತಲ್ವ ಮಧ್ಯದಲ್ಲಿ, ಯಾಕಂತ ಹೇಳಿದ್ರೆ ಅಂಥ ವುಡ್ಗಳು ಕ್ವಾಲಿಟಿನೂ ಇರುತ್ತೆ. ನಂತರ ಆ್ಯಕ್ಚುಲಿ ಫೈನಲಲ್ಲಿ ಫ್ರೇಮ್ ರೆಡಿ ಆದಾಗ ಆ ಲುಕ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ, ಪಾಲಿಷ್ ಮಾಡ್ತೀವಲ್ವ ಅಂಥ ಟೈಮಲ್ಲಿ. ಇನ್ನೊಂದು ಮುಖ್ಯವಾಗಿ ನಾವು ಯಾವುದೇ ಒಂದು ವುಡ್ಡಲ್ಲಿ ವೈಟ್ ಪ್ಯಾಚಸ್ ಕಾಣಿಸಿದ್ರೆ ಅದನ್ನು ರಿಜೆಕ್ಟ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಅಂಥ ವುಡ್ಗಳಿಗೆ ಲೈಫ್ ಜಾಸ್ತಿ ಇರಲ್ಲ ಅನ್ನೋದರ ಒಂದು ಮಾಹಿತಿ ಮೇಲೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹಿಟ್ ಲೈಕ್, ಶೇರ್, ಹಾಗೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.